ಏನ್ ಮಾಡ್ತಿದ್ದಾರೆ ಇವರು? ದುಡ್ಡು ಮಧುರ, ನೀನು ನನ್ನಿಂದ ಎಷ್ಟೇ ದೂರ ಆದ್ರೂ ಆ ದೇವರು ನನ್ನ ನಿನ್ನರು ಒಂದಲ್ಲ ಒಂದು ರೂಪದಲ್ಲಿ ಭೇಟಿ ಮಾಡಿಸ್ತಾನೆ ಇರ್ತಾನೆ. ನೀನು ಓದಿ ಟಿ ಸಿ ಆದರೆ ನನಗಿಂತ ಖುಷಿ ಪಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಬ್ಯಾಗ್ ಯಾಕೆ ಹಾಕೋತಿದ್ದಾರೆ? ಯಾರಿಗೆ ಕೊಡೋಕಿರ್ಬೋದು? ಹೋಗಿ ಕೇಳ್ಬಿಡ್ಲಾ? ಬೇಡ ಬೇಡ, ಏನ್ ಮಾಡ್ತಾರೆ ಅಂತ ನೋಡೋಣ. ಆಂಟಿ, ಏನಾಯ್ತು ಮೇಘನಾ? ಯಾಕಿಷ್ಟು ಅವಸರದಿಂದ ಓಡ್ ಬರ್ತಾ ಇದೆಯಾ? ಮಧುರ ಮತ್ತೆ ಮನೆಗೆ ಬಂದ್ಬಿಡ್ಲಾ? ಅದರಷ್ಟೇ ಗಾಬರಿ ಪಡೋ ವಿಷಯ ಆಂಟಿ ಇದು. ವಿಕ್ರಮ್ ಸಾಹೇಬ್ರು ದುಡ್ಡು ತಗೋತಾ ಇದ್ದಾರೆ. ಅವನ ದುಡ್ಡು ಅವ್ನು ತಗೊಳ್ಳಿ ಬಿಡು, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ಅದು ಹಾಗಲ್ಲ ಆಂಟಿ, ಕಂತೆ ಕಂತೆ ದುಡ್ಡು ತಗೊಂಡು ಹೋಗ್ತಿದ್ದಾರೆ. ಅದು ಅದೇ ಅವ್ರಿಗೆ ಹುಷಾರ್ ಬೇರೆ ಇಲ್ಲ. ಕಂತೆ ಕಂತೆ ದುಡ್ಡ? ಹುಷಾರ್ ಇಲ್ದಿರೋ ಸಮಯದಲ್ಲಿ ದುಡ್ಡು ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಏನರ್ಥ? ಯೋಚನೆ ಮಾಡ್ಬೇಕಾಗಿರೋ ವಿಚಾರನೇ. ಆ ದುಡ್ಡು ಯಾರಿಗೆ ಅಂತ ಗೊತ್ತಾಯ್ತು ಬಿಡು. ಯಾರಿಗೆ? ಇನ್ಯಾರಿಗೆ? ಆ ಮಧುರಾಗೆ. ಅವಳಿಗೆ ವಿಕ್ರಮ್ ಮೇಲೆಲ್ಲ ಪ್ರೀತಿ ಇರೋದು, ಅವನ ಐಶ್ವರ್ಯದ ಮೇಲೆ. ಅಲ್ಲಿದ್ಕೊಂಡೆ ಎಲ್ಲ ಅನುಭವಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ನಾರಾಯಣಪಟ್ಟಣನೇ ಕೊಂಡ್ಕೋತಾಳೋ ಏನು? ಅವ್ರು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಗನ್ಕೊಳ್ಳೋದು? ಇನ್ನು ಎಲ್ಲಿಗೆ ಹೋಗ್ತಾನೆ ಮೇಘನಾ? ಅದು ಅಷ್ಟೊಂದು ದುಡ್ಡು ತಗೊಂಡು. ಬೇರೆ ಯಾರಿಗಾದ್ರೂ ಕೊಡ್ಬೇಕಾಗಿದ್ರೆ